ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಒಂದು ವಿಡಿಯೋ ಏನಪ್ಪ ಅಂತಂದರೆ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತದ ಇತಿಹಾಸದ ಬಗ್ಗೆ, ಅದರಲ್ಲಿ ಮರಾಠ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಯಾವುದು ನಮ್ಮ ಚಾಪ್ಟರ್ ಯಾವುದಪ್ಪ ಅಂತಂದರೆ ಮರಾಠ ಸಾಮ್ರಾಜ್ಯ. ಇದರ ಮೇಲೆ ಬರುವಂಥ ಪ್ರಮುಖ 20 MCQsನ ಚರ್ಚೆ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಇದರಲ್ಲಿ ಶಿವಾಜಿ ಬಗ್ಗೆ ಮತ್ತು ಪೇಶ್ವೆಗಳ ಬಗ್ಗೆ ಕೂಡ ಮಾಹಿತಿ ಇರ್ತದೆ ನೋಡ್ರಿ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, 17ನೇ ಶತಮಾನದಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಪ್ರಬಲವಾದ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದೊಂದು ಮರಾಠ ಸಾಮ್ರಾಜ್ಯದ ಒಂದು ಕ್ವಶನ್ ಆಗಿದೆ ಅಂತ ಹೇಳ್ಬೋದು. ನೋಡಿರಿ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಿದ್ದೀವಿ. ಇದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ. ಓಕೆ, ಚಾಪ್ಟರ್ ವೈಸ್ ಕ್ವಶನ್ ಇದೆ ನೋಡಿರಿ. ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಓಕೆ, ನೋಡಿರಿ, ಮೊಘಲರು ಮತ್ತು ಆದಿಲ್ ಶಾಹಿಗಳ ವಿರುದ್ಧ ನಿರಂತರ ಹೋರಾಟ ಮಾಡಿಗೆಸಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಏನು ಮಾಡ್ತಾರೆ ಅಂದರೆ 1674ರಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. 1674ರಲ್ಲಿ. ಓಕೆ, ನಂತರ ದಿನಗಳಲ್ಲಿ ಅದೇ ರೀತಿಯಾಗಿ ಛತ್ರಪತಿ ಎಂಬ ಒಂದು ಬಿರುದನ್ನು ಕೂಡ ಧರಿಸ್ತಾರೆ ಶಿವಾಜಿಯವರು. ನೆಕ್ಸ್ಟ್ ಪ್ರಶ್ನೆ, ಕ್ರಿಸ್ತಶಕ 1674ರಲ್ಲಿ ಶಿವಾಜಿ ಮಹಾರಾಜರ ಐತಿಹಾಸಿಕ ಪಟ್ಟಾಭಿಷೇಕ ಯಾವ ಒಂದು ಕೋಟೆಯಲ್ಲಿ ನೆರವೇರಿತು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಕೋಟೆಯಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಮಾಡಲಾಯಿತಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆಲ್ಲ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ರಾಯಗಢ ಅಂತ ಸರಿಯಾದ ಉತ್ತರ ರಾಯಗಢ ಆಗಿದೆ ನೋಡಿ. ಓಕೆ, ರಾಯಗಢ ಕೋಟೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 1674ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಪಟ್ಟಾಭಿಷೇಕ ಮಾಡ್ತಾರೆ. ಓಕೆ, ಛತ್ರಪತಿ ಎಂಬ ಒಂದು ಬಿರುದನ್ನು ಶಿವಾಜಿ ಪಡೆದುಕೊಳ್ಳುತ್ತಾನೆ ರಾಯಗಢ ಕೋಟೆಯಲ್ಲಿ. ಓಕೆ, ರಾಯಗಢ ಕೋಟೆಯಲ್ಲಿ ನಡೆಸಲಾಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಸಿದ್ಧ ಆಗಿರುವಂಥ ಕಾಶಿಯ ಪ್ರಸಿದ್ಧ ಪಂಡಿತ ಆಗಿರುವಂಥ ಗಂಗಾ ಭಟ್ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಯಾರು? ಗಂಗಾ ಭಟ್ ಅವರು. ಓಕೆ, ನಂತರ ದಿನಗಳಲ್ಲಿ ರಾಯಗಢ ಏನಾಗ್ತಪ್ಪ ಅಂತಂದರೆ ಮರಾಠರ ರಾಜಧಾನಿಯಾಗಿ ಉಳಿದುಕೊಳ್ಳುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿ ಮಹಾರಾಜರಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸಹಾಯ ನೀಡಲು ಇದ್ದ 8 ಮಂತ್ರಿಗಳ ಒಂದು ಮಂಡಳಿಯನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಛತ್ರಪತಿ ಶಿವಾಜಿ ಹತ್ರ ಏನಪ್ಪ ಅಂತಂದರೆ 8 ಮಂತ್ರಿಮಂಡಲಗಳ ಒಂದು ಒಕ್ಕೂಟದ ಅದಕ್ಕೆ ಏನಂತ ಹೆಸರಿನಿಂದ ಕರಿತಿದ್ದಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನಿಮಗೆಲ್ಲರೂ ಗೊತ್ತಿರುವಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಷ್ಟಪ್ರಧಾನರು. ಓಕೆ, ಈ ಒಂದು 8 ಜನರ ಒಂದು ಮಂತ್ರಿಮಂಡಲವನ್ನು ಅಷ್ಟಪ್ರಧಾನರು ಎಂದು ಕರಿತಿರ್ತಾರೆ. ಇವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಶಿವಾಜಿಗೆ ಸಲಹೆ ಮತ್ತು ಸಹಾಯ ಮಾಡ್ತಿರ್ತಾರೆ ನೋಡಿರಿ. ಓಕೆ, 8 ರೀತಿಯಾದಂಥ ಅಷ್ಟಪ್ರಧಾನಗಳು ಇರ್ತಾರೆ ಅಂತ ಹೇಳ್ತೀವಿ ನಾವು. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ ಪೇಶ್ವೆ ಪ್ರಮುಖವಾಗಿರ್ತಾನೆ. ಪೇಶ್ವೆ ಅಂದರೆ ಯಾರಪ್ಪ ಅಂತಂದರೆ ಪ್ರಧಾನಮಂತ್ರಿ ಪೇಶ್ವೆ ಆಗಿರ್ತಾನೆ ನೋಡ್ರಿ. ಅತ್ಯಂತ ಪ್ರಮುಖ ಮತ್ತು ಪ್ರಭಾವಿ ಹುದ್ದೆ ಆಗಿರ್ತದೆ ಇದು. ಪೇಶ್ವೆ ಎಂಬುದು ಅತ್ಯಂತ ಪ್ರಮುಖ ಪ್ರಭಾವಿ ಹುದ್ದೆ ಆಗಿದೆ ಅಂತ ಹೇಳ್ಬೋದು. ಪೇಶ್ವೆ ಅಂದ್ರೇನು? ಪ್ರಧಾನಮಂತ್ರಿ. ನೆಕ್ಸ್ಟ್ ಪ್ರಶ್ನೆ, ನೆರೆಯ ಶತ್ರು ರಾಜ್ಯಗಳ ಮೇಲೆ ದಾಳಿ ಮಾಡದಿರಲು ಮತ್ತು ರಕ್ಷಣೆ ನೀಡಲು ಮರಾಠರು ಸಂಗ್ರಹಿಸುತ್ತಿದ್ದ ಕಂದಾಯ ವ್ಯವಸ್ಥೆಯನ್ನು ಹೆಸರು ಏನಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಇತ್ತೀಚೆಗೆ KE ಎಕ್ಸಾಮ್ನಲ್ಲಿ ಬಂದಿತ್ತು ನೋಡಿರಿ. ಓಕೆ, KE ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಚೌತ್ ಮತ್ತು ಸರ್ ದೇಶಮುಖ್ ಎಂಬ ಒಂದು ತೆರಿಗೆಯನ್ನು ಸಂಗ್ರಹ ಮಾಡ್ತಿರ್ತಾರೆ ಮರಾಠರ ಒಂದು ಕಾಲದಲ್ಲಿ. ಓಕೆ, 1/4 ಚೌತ್ ಮಾಡಿದರೆ 1/10 ಏನಪ್ಪ ಅಂತಂದರೆ ಸರ್ ದೇಶಮುಖ್ ಮಾಡ್ತಿರ್ತಾರೆ. ಓಕೆ, ಇದಂತಾರೆ ಏನಪ್ಪ ಅಂತಂದರೆ ತೆರಿಗೆ ಆಗಿದೆ ನೋಡಿ. ಓಕೆ, ಚೌತ್ ಸರ್ ದೇಶಮುಖ್ ನೋಡ್ರಿ. ಓಕೆ, ಚೌತ್ ಅಂದರೆ ಏನಪ್ಪ ಅಂತಂದರೆ ನೆರೆ ರಾಜ್ಯದ ಒಟ್ಟು ಆದಾಯ ಆಗಿರ್ತದೆ. ಇದೇನಪ್ಪ ಅಂತಂದರೆ 1/4 ಇರ್ತದೆ, ಅಂದರೆ 25% ಅಷ್ಟು ತೆರಿಗೆ ವಸೂಲಿ ಮಾಡ್ತಿರ್ತಾರೆ. ಓಕೆ, ರಕ್ಷಣೆಯಾಗಿ ಕಪ್ಪ ಕಾಣಿಕೆಯಾಗಿ ಪಡೀತಿರ್ತಾರೆ. ನಂತರ ಬರೋದು ಯಾವುದು? ಸರ್ ದೇಶಮುಖ್. ಇದೇನಪ್ಪ ಅಂತಂದರೆ ಆ ಊರುಗಳ ಒಂದು ಒಡೆಯರಾಗಿ ಹೆಚ್ಚುವರಿಯಾಗಿ ಪಡೆಯುತ್ತಿದ್ದ ಒಂದು ತೆರಿಗೆ ಆಗಿದೆ 1/10.
ಅಂದರೆ 10% ಇದು ತೆರಿಗೆಯನ್ನು ವಿಧಿಸ್ತಿರ್ತಾರೆ ನೋಡ್ರಿ. ಇದು ಎಕ್ಸಾಮ್ನಲ್ಲಿ ಕೇಳಿದರು. ಚೌತ್ ಮತ್ತು ಸರ್ ದೇಶ್ಮುಖ್ ಅಂತ ಯಾವ ಒಂದು ಸಾಮ್ರಾಜ್ಯದಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾರಪ್ಪ ಅಂತಂದರೆ ಮರಾಠ ಸಾಮ್ರಾಜ್ಯದಲ್ಲಿ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡ್ತಿರ್ತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, 1665ರಲ್ಲಿ ಔರಂಗಜೇಬನ ಸೇನಾಧಿಪತಿಯಾಗಿರುವಂಥ ರಾಜ ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ ಏರ್ಪಟ್ಟಂಥ ಐತಿಹಾಸಿಕ ಒಪ್ಪಂದ ಯಾವುದಂತ ಕೊಟ್ಟಿದ್ದಾರೆ. ನೋಡಿ, ಔರಂಗಜೇಬನಿಗೆ ಏನಪ್ಪ ಅಂತಂದರೆ ಶಿವಾಜಿ ಮುಳ್ಳಾಗಿರ್ತಾನೆ, ಒಂದು ದಕ್ಷಿಣ ಭಾರತದ ಒಂದು ಮುಳ್ಳಾಗಿರ್ತಾನೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ಒಂದು ಔರಂಗಜೇಬನಿಗೆ ಅತಿ ಹೆಚ್ಚು ಕಾಟವನ್ನು ನೀಡಿದಂಥ ವ್ಯಕ್ತಿ ಯಾರಂದರೆ ಛತ್ರಪತಿ ಶಿವಾಜಿ. ಓಕೆ, ಅದಕ್ಕಾಗಿ ಔರಂಗಜೇಬ್ ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ರಾಜ ಜೈಸಿಂಗನ ಒಂದು ಸೇನಾಧಿಪತಿಯನ್ನು ಕರೆಸಿಗಿಂದ ಶಿವಾಜಿ ಮೇಲೆ ಒಂದು ಹೋರಾಟ ಮಾಡಲು ಕಳಿಸುತ್ತಾನೆ. ನಂತರ ಶಿವಾಜಿ ಮತ್ತು ರಾಜ ಜೈಸಿಂಗನ ಮಧ್ಯೆ ಯುದ್ಧ ನಡೀತದೆ. ಅದರಲ್ಲಿ ಶಿವಾಜಿ ಸೋಲುತ್ತಾನೆ ಅಂತ ಹೇಳ್ಬೋದು. ನಂತರ ಅವರು ಮಾಡಿಕೊಂಡ ಒಪ್ಪಂದ ಯಾವುದಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪುರಂದರ ಒಪ್ಪಂದ. ಓಕೆ, ಪುರಂದರ ಒಪ್ಪಂದ ಆಗುತ್ತದೆ 1665ರಲ್ಲಿ. ಇದು ಕೇಳ್ತಾರೆ ನೋಡ್ರಿ, ಪುರಂದರ ಒಪ್ಪಂದ ಆಗಿದ್ದಂಥ ಇಸ್ವಿ ಆಗೋಂದ್ರೆ 1665ರಲ್ಲಿ. ಓಕೆ, ಮೊಘಲರ ಬೃಹತ್ ಸೇನೆಯು ಸೋಲಿನ ಭೀತಿ ಎದುರಾದಾಗ ಶಿವಾಜಿ ಏನಪ್ಪ ಅಂತಂದರೆ ಈ ಒಂದು ಒಪ್ಪಂದ ಮಾಡಿಕೊಳ್ತಾನೆ. ಇದ್ರ ಪ್ರಕಾರ ಏನಪ್ಪ ಅಂತಂದರೆ ತನ್ನ ವಶದಲ್ಲಿರುವಂಥ 35 ಕೋಟೆಗಳಲ್ಲಿ 23 ಕೋಟೆಗಳು ಏನಪ್ಪ ಅಂತಂದರೆ ಮೊಘಲರಿಗೆ ಕೊಡಬೇಕಾಗಿರ್ತದೆ. 35 ಕೋಟೆ ಶಿವಾಜಿ ಆಕ್ರಮಣ ಮಾಡಿಕೊಂಡಿರ್ತಾನೆ. ಅದರಲ್ಲಿ 23 ಕೋಟೆಗಳನ್ನು ಏನಪ್ಪ ಅಂತಂದರೆ ಪುನಃ ಮತ್ತೆ ಮೊಘಲರಿಗೆ ನೀಡಬೇಕೆಂದು ಈ ಒಂದು ಪುರಂದರ ಒಪ್ಪಂದದಲ್ಲಿ ಮಾತುಕತೆ ಆಗುತ್ತೆ ಅಂತ ಹೇಳ್ಬೋದು 1665ರಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 1713ರಲ್ಲಿ ಪೇಶ್ವೆ ಹುದ್ದೆಯನ್ನು ಪ್ರಬಲಗೊಳಿಸಿ ಅದನ್ನು ವಂಶ ಪಾರಂಪರ್ಯವನ್ನಾಗಿ ಮಾಡಿದ ಮೊದಲ ಪ್ರಮುಖ ಪೇಶ್ವೆ ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಪೇಶ್ವೆ ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರಧಾನಮಂತ್ರಿ ಅಂತ ಕರೀತಾರೆ. ಪೇಶ್ವೆಯನ್ನು ಪ್ರಧಾನಮಂತ್ರಿ ಅಂತ ಕರಿತಿರ್ತಾರೆ ಈ ಒಂದು ಹುದ್ದೆಗೆ. ಓಕೆ, ಇದನ್ನೇನಪ್ಪ ಅಂತಂದರೆ ವಂಶ ಪಾರಂಪರ್ಯವಾಗಿ ಅಂತ ಮಾಡಿದ ಒಂದು ಮೊದಲ ಒಂದು ಪ್ರಮುಖ ಪೇಶ್ವೆ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಲಾಜಿ ವಿಶ್ವನಾಥ್ ನೋಡ್ರಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಛತ್ರಪತಿ ಸಾವು ಮಹಾರಾಜರ ಕಾಲದಲ್ಲಿ ಬಾಲಾಜಿ ವಿಶ್ವನಾಥ್ ಪೇಶ್ವೆ ಆಗಿರ್ತಾನೆ. ಇವರ ಕಾಲದಿಂದ ಮರಾಠ ಸಾಮ್ರಾಜ್ಯ ನೈಜ ಅಧಿಕಾರವು ಒಂದು ಛತ್ರಪತಿಯಿಂದ ಪೇಶ್ವೆಗಳ ಕೈಗೆ ವರ್ಗಾವಣೆ ಆಗುತ್ತದೆ. ನಂತರ ದಿನಗಳಲ್ಲಿ ಪೇಶ್ವೆಗಳೇ ಏನು ಮಾಡ್ತಾರೆ ಅಂದರೆ ವಂಶ ಪಾರಂಪರ್ಯವಾಗಿ ಅವರ ಒಂದು ರಾಜ್ಯವನ್ನು ನಡೆಸ್ತಾರೆ ಅಂತ ಹೇಳ್ತೀವಿ ಈ ಒಂದು ಮರಾಠ ಸಾಮ್ರಾಜ್ಯ. ನೆಕ್ಸ್ಟ್ ಪ್ರಶ್ನೆ ಇದು ನೋಡಿ ಸ್ನೇಹಿತರೆ, ತನ್ನ ಜೀವಿತಾವಧಿಯಲ್ಲಿ 40ಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿ ಒಂದರಲ್ಲೂ ಸೋಲದ ಕಾರಣಕ್ಕಾಗಿ ಹೋರಾಟಗಾರ ಎಂಬ ಪೇಶ್ವೆ ಎಂದು ಹೆಸರಾಗಿದ್ದವರು ಯಾರಂತ ಕೊಟ್ಟಿದ್ದಾರೆ. ಹೋರಾಟಗಾರ ಪೇಶ್ವೆ ಎಂದು ಹೆಸರಾದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಪೇಶ್ವೆಯಲ್ಲಿ ಕೂಡ ಕೆಲವು ಪ್ರಮುಖ ಪೇಶ್ವೆಗಳು ಕೂಡ ಕೇಳ್ತಾರೆ ಪ್ರಶ್ನೆ, ಅವರ ಮೇಲೆ ಕೂಡ ಗೊತ್ತಿರ್ಬೇಕಾಗುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1ನೇ ಬಾಜಿರಾವ್. ಓಕೆ, 1ನೇ ಬಾಜಿರಾವ್ ಏನಪ್ಪ ಅಂತಂದರೆ 40ಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡ್ತಾನೆ. ಅದರಲ್ಲಿ ಒಂದು ಯುದ್ಧದಲ್ಲಿ ಕೂಡ ಆತನು ಸೋಲೋದಿಲ್ಲ. ಅದಕ್ಕಾಗಿ ಹೋರಾಟಗಾರ ಪೇಶ್ವೆ ಎಂಬ ಒಂದು ಹೆಸರಾಗಿರ್ತಾನೆ. ಯಾರು? 1ನೇ ಬಾಜಿರಾವ್. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡ್ರಿ. ಶಿವಾಜಿ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅತ್ಯಂತ ಸಮರ್ಥವಾಗಿ ಬಳಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದೇ 1ನೇ ಬಾಜಿರಾವ್ ನೋಡ್ರಿ. ಈತ ಏನು ಮಾಡ್ತಾನಂದರೆ ಮರಾಠ ಸಾಮ್ರಾಜ್ಯವನ್ನು ದೆಹಲಿಯವರೆಗೂ ಕೂಡ ವಿಸ್ತರಣೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅಪ್ರತಿಮ ವೀರನಾಗಿರ್ತಾನೆ ಈ ಒಂದು 1ನೇ ಬಾಜಿರಾವ್. ಅಪ್ರತಿಮ ವೀರ ಆಗಿರ್ತಾನೆ, ಪೇಶ್ವೆ ಕೂಡ ಆಗಿರ್ತಾನೆ ನೋಡ್ರಿ. ಓಕೆ, ಪೇಶ್ವೆ. ನೆಕ್ಸ್ಟ್, ಮರಾಠರ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹೊಡೆತ ನೀಡಿದ 3ನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಾವು ನೋಡ್ಬೋದು ಇತಿಹಾಸದಲ್ಲಿ 1ನೇ ಪಾಣಿಪತ್ ಕದನ, 2ನೇ ಪಾಣಿಪತ್ ಕದನ ಮತ್ತು 3ನೇ ಪಾಣಿಪತ್ ಕದನಗಳು ಪ್ರಮುಖವಾಗಿರ್ತವೆ. ಅದರಲ್ಲಿ 1ನೇ ಪಾಣಿಪತ್ ಕದನ 1526ರಲ್ಲಿ ಬಾಬರ್ನ ಮತ್ತು ಇಬ್ರಾಹಿಂ ಲೋಧಿ ಜೊತೆ ನಡೀತದೆ. ಓಕೆ, 1626ರಲ್ಲಿ. ಅದೇ ರೀತಿಯಾಗಿ 2ನೇ ಒಂದು ಪಾಣಿಪತ್ತನ ಒಂದು ಕದನ ಅಕ್ಬರ್ ನಡುವೆ ನಡೀತದೆ, ಅಲ್ಲಿ ಅಕ್ಬರ್ನಲ್ಲಿ ನಡೀತದೆ. ಇದು 3ನೇ ಬಂದು ಪಾಣಿಪತ್ ಕದನ ಕೇಳಿದ್ದಾರೆ ಇಲ್ಲಿ. ಇದು ಯಾವಾಗ ನಡೀತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 1761ದಾಗ ಈ ಒಂದು 3ನೇ ಒಂದು ಪಾಣಿಪತ್ ಕದನ ನಡೀತದೆ ಅಂತ ಹೇಳ್ಬೋದು. ಓಕೆ, ಯಾವಾಗ 1761ರಲ್ಲಿ ಜನವರಿ 14ನೇ ತಾರೀಕು ಏನಾಗ್ತಪ್ಪ ಅಂತಂದರೆ ಪಾಣಿಪತ್ ಒಂದು ಮೈದಾನದಲ್ಲಿ ಏನಾಗ್ತಂದರೆ
ಈ ಒಂದು ಘೋರ ಯುದ್ಧ ನಡೀತದೆ. ಇದರಲ್ಲಿ ರಾವ್ ಬಾವು ಏನಪ್ಪ ಅಂತಂದರೆ ನೇತೃತ್ವನ ವಹಿಸಿರ್ತಾನೆ. ಮರಾಠರ ಒಂದು ಸೈನ್ಯದ ನೇತೃತ್ವ ಯಾರು? ಸದಾಶಿವರಾವ್ ಬಾವು. ಈತ ಏನಪ್ಪ ಅಂತಂದರೆ ಸೋಲುಂಟಾಗುತ್ತೆ ಅಂತ ಹೇಳ್ತೀವಿ. ಸಾವಿರಾರು ಮರಾಠ ಯೋಧರು ಏನಪ್ಪ ಅಂತಂದರೆ ಈ ಒಂದು ಯುದ್ಧದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಮೂರನೇ ಒಂದು ಪಾಣಿಪತ್ ಕದನ. ಇದರ ನಂತರ ಏನಪ್ಪ ಅಂತಂದರೆ ಮರಾಠರ ಒಂದು ವಿಸ್ತರಣೆ ಮಾಡುವಂಥ ನೀತಿ ಕುಗ್ಗುತ್ತದೆ ಅಂತ ಹೇಳ್ಬೋದು. ಸಾಮ್ರಾಜ್ಯ ಕುಗ್ಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 1761 ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರನ್ನು ಸೋಲಿಸಿದ ಅಫ್ಘಾನ್ 1760ರಲ್ಲಿ ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರನ್ನು ಸೋಲಿಸಿದ ಅಫ್ಘಾನ್ ದಾಳಿಕೋರ ಯಾರಂತ ಕೊಟ್ಟಿದ್ದಾರೆ. ಇಲ್ಲಿ ಮೂರನೇ ಪಾಣಿಪತ್ ಕದನ ಆಯ್ತಲ್ಲ 1761ರಲ್ಲಿ, ಅದರಲ್ಲಿ ಅಫ್ಘಾನ್ನ ಒಂದು ದೊರೆ ಯಾರಾಗಿರ್ತಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಹಮದ್ ಶಾ ಅಬ್ದಾಲಿ ಅವರು ಏನು ಮಾಡ್ತಾನೆ ಅಂದರೆ ಮೂರನೇ ಪಾಣಿಪತ್ ಕದನದಲ್ಲಿ ಅಫ್ಘಾನ್ನ ಒಂದು ದಾಳಿಕೋರ ಆಗಿರ್ತಾನೆ. ಓಕೆ, ಈತನನ್ನು ದೂರಾನಿ ಅಂತ ಕರಿತಿರ್ತಾರೆ ನೋಡ್ರಿ ಅಹಮದ್ ಶಾ ಅಬ್ದಾಲಿ ಅವರನ್ನು. ಈತ ಅಫ್ಘಾನ್ ದೊರೆ ಉತ್ತರ ಭಾರತದ ಕೆಲವೊಂದು ನವಾಬರ ಜೊತೆ ಸೇರಿಗೆಸಿಂದ ಮರಾಠರನ್ನು ಸೋಲಿಸ್ತಾನೆ. ಈ ಒಂದು ಯುದ್ಧದ ಸೋಲಿನಿಂದ ಏನಾಗ್ತಪ್ಪ ಅಂತಂದರೆ ಮರಾಠರು ದೆಹಲಿಯನ್ನು ಆಳುವಂಥ ಕನಸು ನುಚ್ಚು ನೂರು ಆಗ್ತಂತ ಹೇಳಬಹುದು. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿ ಮಹಾರಾಜರ ತಾಯಿ ಹೆಸರೇನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜೀಜಾಬಾಯಿ. ಓಕೆ, ಶಿವಾಜಿ ಮಹಾರಾಜರ ತಾಯಿ ಯಾರಪ್ಪ ಅಂತಂದರೆ ಜೀಜಾಬಾಯಿ ಆಗಿರ್ತಾರೆ. ಓಕೆ, ಇವ್ರ ತಂದೆ ಯಾರಪ್ಪ ಅಂತಂದರೆ ಶಹಾಜಿ ಭೋಸ್ಲೆ ಆಗಿರ್ತಾರೆ. ಇವರು ಬಿಜಾಪುರ ಸುಲ್ತಾನರ ಒಂದು ಆಸ್ಥಾನದಲ್ಲಿ ಒಂದು ಕೆಲಸನೂ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ತಾಯಿಯಾಗಿರುವಂಥ ಜೀಜಾಬಾಯಿ ಇವರನ್ನು ಪುಣೆಯಲ್ಲಿ ಶಿವಾಜಿಯ ರಾಮಾಯಣ ಮತ್ತು ಮಹಾಭಾರತಗಳ ವೀರಕಥೆಗಳನ್ನು ಹೇಳಿಗೆಸಿಂದ ಆತನ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂಥ ಮಹಿಳೆ ಆಗಿದ್ದಾರೆ ಅಂತ ಹೇಳ್ಬೋದು ಜೀಜಾಬಾಯಿ. ಅವರ ತಾಯಿ ಏನು ಮಾಡ್ತಾರೆ ಅಂದರೆ ಪುಣೆಯಲ್ಲಿ ಈ ಒಂದು ರಾಮಾಯಣ ಮಹಾಭಾರತದ ಒಂದು ವೀರಕಥೆಗಳನ್ನು ಈತನಿಗೆ ನೀಡಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪೋಷಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಶಿವಾಜಿಯ ಗುರು ಎಂದಾಗ ಎರಡು ರೀತಿಯಾಗಿ ನಾವು ನೋಡ್ತೀವಿ. ಓಕೆ, ಇಲ್ಲಿ ಆಧ್ಯಾತ್ಮಿಕ ಗುರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ. ಆಧ್ಯಾತ್ಮಿಕ ಗುರು ಯಾರಪ್ಪ ಅಂತಂದರೆ ಸಮರ್ಥ ರಾಮದಾಸರು ಇವರ ಒಂದು ಆಧ್ಯಾತ್ಮಿಕ ಗುರು ಆಗಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೋಡಿರಿ. ಓಕೆ, ಸಮರ್ಥದಾಸರು ಸರಿಯಾದ ಉತ್ತರ ಇದೆ. ಶಿವಾಜಿ ಮೇಲೆ ದಾದಾಜಿ ಕೊಂಡದೇವ ಏನಪ್ಪ ಅಂತಂದರೆ ಇವರು ಆಡಳಿತ ಮತ್ತು ಯುದ್ಧ ಕಲೆಯ ಒಂದು ಗುರು ಆಗಿರ್ತಾರೆ. ಆಡಳಿತ ಮತ್ತು ಯುದ್ಧ ಕಲೆಯ ಗುರು ಯಾರಪ್ಪ ಅಂತಂದರೆ ದಾದಾಜಿ ಕೊಂಡದೇವ. ಅದೇ ಸಮರ್ಥದಾಸರು ಏನಪ್ಪ ಅಂತಂದರೆ ಆಧ್ಯಾತ್ಮಿಕ ಮತ್ತು ಹಿಂದಿ ಸ್ವರಾಜ್ಯಕ್ಕೆ ಒಂದು ಕಲ್ಪನೆಯನ್ನು ನೀಡಿದಂಥ ವ್ಯಕ್ತಿಯಾಗಿರ್ತಾರೆ. ಅದಕ್ಕಾಗಿ ಆಧ್ಯಾತ್ಮಿಕ ಗುರು ಯಾರಪ್ಪ ಅಂತಂದರೆ ಸಮರ್ಥ ರಾಮದಾಸರು ಆಧ್ಯಾತ್ಮಿಕ ಗುರು ಆಗಿರ್ತಾರೆ ಶಿವಾಜಿಯ. ನೆಕ್ಸ್ಟ್ ಪ್ರಶ್ನೆ, ಮರಾಠರ ಸಾಮ್ರಾಜ್ಯದ ವಿಸ್ತರಣೆಯು ತನ್ನ ಒಂದು ಉತ್ತುಂಗವನ್ನು ಯಾವ ಒಂದು ಪೇಶ್ವೆಯ ಕಾಲದಲ್ಲಿ ತಲುಪಿತ್ತಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ಪೇಶ್ವೆಯ ಕಾಲದಲ್ಲಿ ಮರಾಠರ ಒಂದು ಸಾಮ್ರಾಜ್ಯ ಒಂದು ಎತ್ತರ ಸ್ಥಾನಕ್ಕೆ ಬೆಳೆಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ನೋಡಿ, ಬಾಲಾಜಿ ಬಾಜಿರಾವ್ ಸರಿಯಾದ ಉತ್ತರ ಇದೆ. ಈತಗೆ ನಾನಾ ಸಾಹೇಬ್ ಎಂದು ಕೂಡ ಕರಿತಿರ್ತಾರೆ. ಓಕೆ, ಬಾಲಾಜಿ ಬಾಜಿರಾವ್ ಸರಿಯಾದ ಉತ್ತರ ಇದೆ ನೋಡಿ. ಈತೇನಪ್ಪ ಅಂತಂದರೆ 1ನೇ ಬಾಜಿರಾವ್ನ ಮಗನಾಗಿರ್ತಾನೆ ಬಾಲಾಜಿ ಬಾಜಿರಾವ್. ಈತನ ಒಂದು ಕಾಲದಲ್ಲಿ ಮರಾಠ ಸಾಮ್ರಾಜ್ಯ ಏನಪ್ಪ ಅಂತಂದರೆ ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಉತ್ತರದಲ್ಲಿ ಪಂಜಾಬ್ವರೆಗೂ ಕೂಡ ಹರಡಿ ತನ್ನ ಗರಿಷ್ಠ ವಿಸ್ತರಣೆಯನ್ನು ಕಾಣುತ್ತದೆ. ಓಕೆ, ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಉತ್ತರದಲ್ಲಿ ಪಂಜಾಬ್ವರೆಗೂ ಈ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿರುತ್ತಂತ ಹೇಳಬಹುದು ಬಾಲಾಜಿ ಬಾಜಿರಾವ್ ಕಾಲದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅಷ್ಟಪ್ರಧಾನ ಮಂಡಳಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ವಿದೇಶಾಂಗ ವ್ಯವಹಾರಗಳ ಸಚಿವರನ್ನು ಏನೆಂದು ಕರೆಯುತ್ತಿದ್ದರು ಈ ಒಂದು ಅಷ್ಟಪ್ರಧಾನರಲ್ಲಿ. 8 ರೀತಿಯಾದಂಥ ಅಷ್ಟಪ್ರಧಾನರಂತ ನಾವು ನೋಡಿದ್ದೀವಿ. ಅದರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ಯಾವ ಹೆಸರಿನಿಂದ ಕರಿತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸುಮಂತ ನೋಡ್ರಿ. ನೋಡಿ ಸ್ನೇಹಿತರೆ, ಅಷ್ಟಪ್ರಧಾನ ಮಂತ್ರಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ್ತದೆ. ಕಡ್ಡಾಯವಾಗಿ 8 ರೀತಿಯ ಒಂದು ಸ್ಥಾನಗಳು ಯಾರ್ಯಾರು ಆ ಒಂದು ಸ್ಥಾನದಲ್ಲಿದ್ದರೂ ಅವ್ರ ಹೆಸರು ಕೂಡ ಗೊತ್ತಿರಬೇಕು. ಮತ್ತು ಆ ಒಂದು ಹುದ್ದೆಗೆ ಏನೆಂದು ಕರೀತಾರೆ ಅಂತ ಕೂಡ ಗೊತ್ತಿರಬೇಕಾಗ್ತದೆ. ಓಕೆ, ಸುಮಂತ ಅಂತ ಕರಿತಿರ್ತಾರೆ ನೋಡ್ರಿ, ಅಥವಾ ಡಬೀರ್ ಅಂತ ಕರಿತಾರೆ. ಬೇರೆ ರಾಜ್ಯದೊಂದಿಗೆ ಯುದ್ಧ ಮಾಡೋದು, ಶಾಂತಿ ಮತ್ತು ಒಪ್ಪಂದಗಳನ್ನು ನೋಡಿಕೊಳ್ಳುತ್ತಿರ್ತಾನಿತ್ತ. ಅಮಾತ್ಯ ಅಂದರೆ ಏನಪ್ಪ ಅಂತಂದರೆ ಹಣಕಾಸು ಸಚಿವರನ್ನು ಅಮಾತ್ಯ ಎಂದು ಕರೆಯುತ್ತಿರ್ತಾರೆ. ಇದೊಂದು ಕೂಡ ಅಷ್ಟಪ್ರಧಾನರಲ್ಲಿ ಕಂಡುಬರ್ತದೆ. ಅಮಾತ್ಯ ಅಂದರೆ ಹಣಕಾಸು ಸಚಿವ.
ಸುಮಂತ್ ಅಂದರೆ ಏನಪ್ಪ ಅಂತಂದರೆ ಈ ಒಂದು ಇಲ್ಲಿ ನೋಡಿದ್ದೀವಿ ನಾವು ಏನು ಸುಮಂತ್ ಅಂದರೆ ವಿದೇಶಾಂಗ ವ್ಯವಹಾರ ಸಚಿವ ಅಂತ ಕರಿತಿರ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸಿಂಹಗಡ ಕೋಟೆಯನ್ನು ವಶಪಡಿಸಿಕೊಳ್ಳುವಾಗ ವೀರಮರಣವಪ್ಪಿದ ಶಿವಾಜಿಯ ನಂಬಿಕಸ್ಥ ಸೇನಾಪತಿ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಶಿವಾಜಿಯ ಕೋಟೆಯಲ್ಲಿ ವಶಪಡಿಸಿಕೊಂಡಂಥ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ಸಿಂಹಗಡ ಕೋಟೆಯನ್ನು ವಶಪಡಿಸಿಕೊಂಡಿರ್ತಾನೆ ಶಿವಾಜಿ. ಆ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ವೀರಮರಣವಪ್ಪಿದ ಶಿವಾಜಿಯ ನಂಬಿಕಸ್ಥ ಸೇನಾಧಿಪತಿ ಯಾರಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗುತ್ತೇನೆ ನಾನು. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿಯ ನಂತರ ಪಟ್ಟಕ್ಕೇರಿದ ಆತನ ಹಿರಿಯ ಮಗ ಸಂಭಾಜಿಯನ್ನು ಕ್ರೂರವಾಗಿ ಹತ್ಯೆಗೈದ ಮೊಘಲ್ ದೊರೆ ಯಾರಂತ ಕೊಟ್ಟಿದ್ದಾರೆ. ನೋಡ್ರಿ, ಶಿವಾಜಿಯ ಕಾಲದಲ್ಲಿ ಈ ಒಂದು ಸಂಭಾಜಿಯನ್ನು ಕೊಲೆ ಮಾಡ್ತಾರೆ ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಔರಂಗಜೇಬ್. ಓಕೆ, ಔರಂಗಜೇಬ್ ಕಾಲದಲ್ಲಿ ಏನಪ್ಪ ಅಂತಂದರೆ ಶಿವಾಜಿ ಒಂದು ಮಗ ಆಗಿರುವಂಥ ಒಂದು ಸಂಭಾಜಿಯನ್ನು ಕೊಲೆ ಮಾಡ್ತಾನೆ. ಯಾರು? ಔರಂಗಜೇಬ್. ಓಕೆ, 1489ರಲ್ಲಿ ಏನು ಮಾಡ್ತಾರೆ ಅಂದರೆ ಮೊಘಲರು ಒಂದು ಸಂಭಾಜಿಯನ್ನು ಸೆರೆ ಹಿಡಿದ ಕೇಸಿಂದ ಔರಂಗಜೇಬ್ ಏನು ಮಾಡ್ತಾನೆ ಅಂದರೆ ಸಂಭಾಜಿಯನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಹೇಳ್ತಾನೆ. ಆ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಸಂಭಾಜಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಲು ಒಪ್ಪೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ ಅಂದರೆ ಕೊನೆಗೆ ಅತ್ಯಂತ ಕ್ರೂರವಾಗಿ ಈ ಒಂದು ಸಂಭಾಜಿಯನ್ನು ಔರಂಗಜೇಬ್ ಕೊಲೆ ಮಾಡ್ತಾನೆ. ಯಾವಾಗ? 1489ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ತನ್ನ ಪತಿ ರಾಜಾರಾಮ ಮರಣ ನಂತರ ಮೊಘಲರ ಒಂದು ವಿರುದ್ಧ ಮರಾಠರ ಒಂದು ಹೋರಾಟವನ್ನು ಧೈರ್ಯದಿಂದ ಮುನ್ನಡೆಸಿದ ವೀರ ರಾಣಿ ಯಾರಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ರಾಜಾರಾಮ್ ಮರಣ ಹೊಂದಿರ್ತಾನೆ. ಅಂಥ ಸಮಯದಲ್ಲಿ ರಾಜಾರಾಮನ ಹೆಂಡತಿ ಮೊಘಲರ ವಿರುದ್ಧ ಹೋರಾಟ ಮಾಡ್ತಾಳೆ. ಅವರು ಯಾರು ಅಂತ ಕೊಟ್ಟಿದ್ದಾರೆ. ಆ ಒಂದು ರಾಣಿ ಹೆಸರು ಏನಪ್ಪ ಅಂತಂದರೆ ತಾರಾಬಾಯಿ. ಸರಿಯಾದ ಉತ್ತರ ಏನು ನೋಡಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ. ತಾರಾಬಾಯಿ ಅವರು ಈ ಒಂದು ಮೊಘಲರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ. ಶಿವಾಜಿಯ ಸೊಸೆಯಾಗಿರುವಂಥ ತಾರಾಬಾಯಿ ಏನು ಮಾಡ್ತಾನೆ ಅಂದರೆ ಚಿಕ್ಕ ಮಗ ಎರಡನೇ ಒಂದು ಶಿವಾಜಿ ಹೆಸರಿನಲ್ಲಿ ಆಡಳಿತ ನಡೆಸ್ತಾ ಇರ್ತಾಳೆ. ಔರಂಗಜೇಬ ಸೇನೆಯ ವಿರುದ್ಧ ಸತತ 7 ವರ್ಷಗಳ ಕಾಲ ಗೆರಿಲ್ಲಾ ಯುದ್ಧ ತಂತ್ರವನ್ನು ನೀಡಿಗೆಸಿಂದ ಮುನ್ನಡೆಸ್ತಾಳೆ ಅಂತ ಹೇಳ್ಬೋದು. ಓಕೆ, 7 ವರ್ಷಗಳ ಕಾಲ ಗೆರಿಲ್ಲಾ ಯುದ್ಧ ಮಾಡಿಗೆಸಿಂದ ಔರಂಗಜೇಬನ ವಿರುದ್ಧ ಹೋರಾಟವನ್ನು ಮಾಡುತ್ತಾಳೆ ತಾರಾಬಾಯಿ ಅವರು. ಓಕೆ, ಶಿವಾಜಿಯ ಒಂದು ಸೊಸೆ ಆಗಿರ್ತಾಳೆ ನೋಡ್ರಿ ಈಕೆ. ನೆಕ್ಸ್ಟ್ ಪ್ರಶ್ನೆ, ಮರಾಠರ ಸೈನ್ಯದಲ್ಲಿ ಸ್ವಂತ ಕುದುರೆ ಮತ್ತು ಆಯುಧಗಳನ್ನು ಹೊಂದಿದ ಅಶ್ವದಳದ ಸೈನಿಕರನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ಕೇಳ್ತಾರೆ. ಒಂದು ಮರಾಠರ ಒಂದು ಕಾಲದಲ್ಲಿ ಸ್ವಂತ ಕುದುರೆ ಮತ್ತು ಆಯುಧಗಳನ್ನು ಹೊಂದಿದಂಥ ಒಂದು ಸೈನಿಕರನ್ನು ಏನೆಂದು ಕರೀತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಶಿಲೆದಾರ್ ಅಂತ ಕರಿತಿರ್ತಾರೆ ನೋಡ್ರಿ. ಓಕೆ, ಶಿಲೆದಾರ್. ಮರಾಠ ಒಂದು ಅಶ್ವದಳದಲ್ಲಿ 2 ರೀತಿಯಂಥ ಪ್ರಕಾರಗಳಿರ್ತವೆ. ಮೊದಲನೇದ್ದು ಶಿಲೆದಾರ್ ಅಂತ ನಾವು ಹೇಳ್ತೀವಿ. ಶಿಲೆದಾರ್ ಅಂದರೆ ಏನಪ್ಪ ಅಂತಂದರೆ ಸ್ವಂತ ಕುದುರೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ಸೈನಿಕರಿಗೂ ಶಿಲೆದಾರ್ ಅಂತ ಕರಿತಿರ್ತಾರೆ. ಅದೇ ರೀತಿಗೆ ಎರಡನೇ ವಿಧದಲ್ಲಿ ಏನು ನೋಡೋದಾದರೆ ಬಾಗೀರ್ ಅಂತ ಕರಿತಿರ್ತಾರೆ. ಓಕೆ, ಬಾಗೀರ್ ಅಂದರೆ ಏನಪ್ಪ ಅಂತಂದರೆ ಅಂದರೆ ಸರ್ಕಾರದಿಂದ ಕುದುರೆ ಮತ್ತು ಪಡೆಯುತ್ತಿದ್ದ ಸೈನಿಕರು ಹೆಸರನ್ನು ಬಾಗೀರ್ ಅಂತ ಕರಿತಿರ್ತಾರೆ. ಓಕೆ, ಸ್ವಂತ ಶಸ್ತ್ರಾಸ್ತ್ರ ಮತ್ತು ಕುದುರೆಗಳನ್ನು ಹೊಂದಿದ್ರೆ ಶಿಲೆದಾರ್ ಅಂತ ಕರಿತಿರ್ತಾರೆ. ಸರ್ಕಾರದಿಂದ ಅಥವಾ ರಾಜ್ಯದಿಂದ ಏನಾದರೂ ಕುದುರೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡಿದ್ದರೆ ಅಂಥ ವ್ಯಕ್ತಿಯನ್ನು ಬಾಗೀರ್ದಾರ್ ಅಂತ ಕರಿತಿರ್ತಾರೆ. ಓಕೆ, ಸೈನಿಕರನ್ನು. ನೆಕ್ಸ್ಟ್ ಪ್ರಶ್ನೆ, 1782ರಲ್ಲಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ಏರ್ಪಟ್ಟಂಥ ಯಾವ ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತ್ಯಗೊಂಡಿತ್ತು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ಕೂಡ ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿರಿ. 1782ರಲ್ಲಿ ನಡೀತದೆ ಈ ಒಂದು ಬ್ರಿಟಿಷ್ ಮತ್ತು ಮರಾಠ ಯುದ್ಧ. ಮೊದಲನೇ ಆಂಗ್ಲ ಮರಾಠ ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿಯಾದಂಥ ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿ ನೀಡಬೇಕು ನೋಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಾಲ್ಬಾಯಿ ಒಪ್ಪಂದ ಆಗುತ್ತದೆ. ಓಕೆ, ಸಾಲ್ಬಾಯಿ ಒಪ್ಪಂದ ನಡೀತದೆ ನೋಡ್ರಿ. ಓಕೆ, ಮಾಡಾಜಿ ಶಿಂದೆ ಅವರ ಒಂದು ಮಧ್ಯಸ್ಥಿಕೆಯಿಂದ ಈ ಒಂದು ಒಪ್ಪಂದ ನಡೀತದೆ. ಈ ಒಂದು ಒಪ್ಪಂದದ ಪರಿಣಾಮವಾಗಿ ಬ್ರಿಟಿಷ್ ಮತ್ತು ಮರಾಠರ ನಡುವೆ 20 ವರ್ಷಗಳ ಕಾಲ ಶಾಂತಿ ನೆಲೆಸ್ತದೆ ಅಂತ ಹೇಳ್ಬೋದು. 20 ವರ್ಷಗಳ ಕಾಲ ಶಾಂತಿ ನೆಲೆಸ್ತದೆ. ಇಲ್ಲಿ ಮಧ್ಯಸ್ಥಿಕೆ ವಹಿಸಿದಂಥ ವ್ಯಕ್ತಿ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಮಾಡ್ಜಿ ಶಿಂದೆ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ 1ನೇ
ಮೊಘಲ್ ಮತ್ತು ಬ್ರಿಟಿಷರ ಒಂದು ಒಪ್ಪಂದ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮರಾಠರ ಪೇಶ್ವೆ ಯಾರಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಮುಖವಾಗಿದೆ. ಓಕೆ, ಸಹಾಯಕ ಸೈನ್ಯ ಪದ್ಧತಿಗೆ ಅಂತ ಸಹಿ ಹಾಕಿದಂಥ ಮರಾಠರ ಪೇಶ್ವೆ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡನೇ ಬಾಜಿರಾವ್. ಓಕೆ, ಎರಡನೇ ಬಾಜಿರಾವ್ ಏನು ಮಾಡ್ತಾನಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ. ಓಕೆ, ಯಾಕಪ್ಪ ಅಂತಂದರೆ ಯಶವಂತರಾವ್ ಹೋಳ್ಕರ್ ಒಂದು ದಾಳಿಗೆ ಎದುರಿರ್ತಾರೆ ಈ ಒಂದು ವ್ಯಕ್ತಿ. ಓಕೆ, ಎರಡನೇ ಒಂದು ಬಾಜಿರಾವ್ ಅಂತ ಹೇಳ್ತೀವಿ. ಯಶವಂತರಾವ್ ಹೋಳ್ಕರ್ ಅವರ ಒಂದು ದಾಳಿಗೆ ಎದುರು ಏನು ಮಾಡ್ತಾನೆ ಅಂದರೆ ಎರಡನೇ ಬಾಜಿರಾವ್ ಬ್ರಿಟಿಷರ ಒಂದು ಆಶ್ರಯ ಕೋರ್ತಾನೆ. ಅಲ್ಲಿ ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಇದು ಮರಾಠರ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣವಾಗುತ್ತಂತ ಹೇಳ್ಬೋದು. ಓಕೆ, ಬೆಸಿನ್ ಒಪ್ಪಂದ ಮಾಡಿಕೊಳ್ತಾನೆ. ಓಕೆ, ಎರಡನೇ ಬಾಜಿರಾವ್. ಕೊನೆಯ ಒಂದು ಪ್ರಶ್ನೆ, ಮೂರನೇ ಆಂಗ್ಲ ಮರಾಠ ಯುದ್ಧದ ನಂತರ ಮರಾಠ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಿದಂಥ ಬ್ರಿಟಿಷ್ ಗವರ್ನರ್ ಯಾರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಮುಖವಾದಂಥ ಪ್ರಶ್ನೆ ಆಗಿದೆ. ಓಕೆ, 1818ರಲ್ಲಿ ಮೂರನೇ ಆಂಗ್ಲ ಮರಾಠ ಯುದ್ಧ ನಡೀತದೆ. ಓಕೆ, ಈ ಒಂದು ಸಮಯದಲ್ಲಿ ಮರಾಠರ ಒಂದು ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಿದಂಥ ಬ್ರಿಟಿಷ್ ಗವರ್ನರ್ ಯಾರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಲಾರ್ಡ್ ಹೇಸ್ಟಿಂಗ್ಸ್ ಅಂತ ನಾವು ಕರಿತೀವಿ. ಲಾರ್ಡ್ ಹೇಸ್ಟಿಂಗ್ಸ್ ಈತ ಏನು ಮಾಡ್ತಾನಂದರೆ ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಎರಡನೇ ಬಾಜಿರಾವ್ನನ್ನು ಸೋಲಿಸಿಗಿಸಿಂದ ಪೇಶ್ವೆ ಹುದ್ದೆಯನ್ನು ರದ್ದುಗೊಳಿಸ್ತಾನೆ. ಜೊತೆಗೆ ಪೇಶ್ವೆಗೆ ಪಿಂಚಣಿ ನೀಡಿ ಕಾನ್ಪುರದ ಬಳಿಯ ಒಂದು ಬೀತೂರ್ಗೆ ಗಡೀಪಾರು ಮಾಡ್ತಾನಂತಲೇ ಹೇಳ್ಬೋದು. ನಂತರ ದಿನಗಳಲ್ಲಿ ಈ ಒಂದು ಪಿಂಚಣಿಯನ್ನು ಕೂಡ ರದ್ದು ಮಾಡ್ತಾನೆ. ಅದಕ್ಕಾಗಿ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಒಂದು ದಂಗೆಯನ್ನು ಎದ್ದೇಳ್ತಂತ ನಾವು ಹೇಳ್ಬೋದು. ನಾನಾ ಸಾಹೇಬು ಕೂಡ ಈ ಒಂದು ಪೇಶ್ವೆಯಲ್ಲಿ ಪಿಂಚಣಿಯನ್ನು ಪಡೆಯುತ್ತಿರ್ತಾನೆ. ಓಕೆ, ಶಿವಾಜಿಯ ವಂಶಸ್ಥರಾಗಿರ್ತಾನೆ ನೋಡ್ರಿ ನಾನಾ ಸಾಹೇಬ್. ಇವಿಷ್ಟೇನಪ್ಪ ಅಂತಂದರೆ ಮರಾಠ ಸಾಮ್ರಾಜ್ಯದ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ದಿನನಿತ್ಯ ನೀವೇನಾದರೂ ಚಾಪ್ಟರ್ ವೈಸ್ ಏನಾದರೂ ಕ್ವೆಶನ್ ಬಿಡಿಸಿದಾದಲ್ಲಿ ನಿಮ್ಮ ಒಂದು ಪರೀಕ್ಷೆಯನ್ನು ಪಾಸ್ ಮಾಡುವಂಥ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಇದೇ ರೀತಿ ವಿಡಿಯೋಗಳಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಫ್ರೆಂಡ್ಸ್. ಓಕೆ, ಇದೇ ರೀತಿಯ ವಿಡಿಯೋಗಳಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ಈ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಟಾಪಿಕ್ ವೈಸ್ ಕ್ವೆಶನ್ಗಳನ್ನು ತರೋಣ. ಟಾಪಿಕ್ ವೈಸ್ ಬಿಡಿಸಿದಾಗ ನೀವು ಈ ಒಂದು ಚಾಪ್ಟರ್ ಮೇಲೆ ಎಷ್ಟು ರೀತಿಯಾದಂಥ ಪ್ರಬಲವಾದಂಥ ಒಂದು ಜ್ಞಾನವನ್ನು ಹೊಂದಿದ್ದೀರಂತ ನಮಗೂ ಗೊತ್ತಾಗುತ್ತೆ. ಓಕೆ, ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲ ಈ ಥರ ವಿಡಿಯೋಗಳನ್ನು ಕೊನೆವರೆಗೂ ನೋಡಿ. ಎಲ್ಲ ಒಂದು ಪರೀಕ್ಷೆಗೆ ಉಪಯುಕ್ತ ಆದಂಥ ವಿಡಿಯೋಗಳೇ ಇರ್ತವೆ. ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್. ಇಲ್ಲಿವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.